ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿಕ್ಕಾಕೊಂಡಿರುವಂತಹ ಕನ್ನಡಿಗರ ಕುರಿತಾಗಿ ಮಾತನಾಡಿದ್ದಾರೆ. ಯುದ್ಧ ಪೀಡಿತ ದೇಶಗಳಲ್ಲಿ ಸಿಲುಕಿದ ಕನ್ನಡಿಗರ ರಕ್ಷಣೆಯೇ ನಮಗೆ ಮೊದಲ ಆದ್ಯತೆ. ಇರಾನ್ ಇಸ್ರೇಲ್ನಲ್ಲಿ ಸಿಲುಕಿದಂತಹ ಕನ್ನಡಿಗರ ಸುರಕ್ಷತೆಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಅಂಡ್ UAE, ಇರಾನ್, ಕತಾರ್, ಮಧ್ಯಪ್ರಾಚ್ಯದಲ್ಲಿ ನೆಲೆಸಿದಂತಹ ಕನ್ನಡಿಗರ ಸುರಕ್ಷತೆಗೆ ನಾವು ಅತ್ಯಂತ ಗಂಭೀರವಾಗಿ ಅದನ್ನು ಪರಿಗಣಿಸಿದ್ದು, ಈ ಬಗ್ಗೆ ದೆಹಲಿಯ ನಿವಾಸಿ ಆಯುಕ್ತರ ಜೊತೆಗೆ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಸೊ ಯಾವ ರೀತಿಯಾದಂಥ ಅಗತ್ಯ ಕ್ರಮಗಳು ಬೇಕೋ ಆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ನಾನು ತಿಳಿಸಿದ್ದೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಜೊತೆ ಆಗಲೇ ಮಾತಾಡ್ತಾ ಇದ್ದಂಥ ರಾಜಾ ಅವರು ಹೇಳ್ತಾ ಇದ್ರು, ಕನ್ನಡಿಗರು ಕೂಡ ಇದ್ದಾರೆ ಇರಾನ್ನಲ್ಲಿ ಅಂತ. ಸೊ ಈಗ ಅಲ್ಲಿ ಸಿಕ್ಕಾಕೊಂಡಿರುವಂಥ ಕನ್ನಡಿಗರ ಸುರಕ್ಷತೆಗಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ದೆಹಲಿಯ ನಿವಾಸಿ ಆಯುಕ್ತರ ಜೊತೆಗೆ ಅವರು ಮಾತುಕತೆಯನ್ನು ನಡೆಸಿ ಯಾವ ರೀತಿಯಾದಂಥ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಕನ್ನಡಿಗರು ವಾಪಸ್ ಸೇಫಾಗಿ ಕರ್ನಾಟಕಕ್ಕೆ ಬಂದಿಳಿಯೋದಕ್ಕೆ ಆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಭರತ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ನ ಶಾಸಕರು, ಬಳ್ಳಾರಿ ನಗರದ ಶಾಸಕರು, ಸೊ ಅವರು ಈಗ ದುಬೈನಲ್ಲಿ ಇದ್ದಾರೆ ಇನ್ನೊಂದು ಬ್ಯಾಚ್ ಒಟ್ಟಿಗೆ. ಸೊ ಅಲ್ಲಿರುವಂಥ ಕನ್ನಡಿಗರನ್ನು ವಾಪಸ್ ಕರೆತರುವ ನಿಟ್ಟಿನಲ್ಲೂ ಕೂಡ ಕುರಿತಾಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಸುರಕ್ಷಿತವಾಗಿ ಅವರನ್ನು ಕೂಡ ವಾಪಸ್ ಕರೆತರೋದಕ್ಕೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ನಾರಾ ಭರತ್ ರೆಡ್ಡಿ ಅವರಿಗೆ. ಆ್ಯಂಡ್ ಮಗದೊಂದು ಕಡೆಯಲ್ಲಿ ಇರಾನ್ನಲ್ಲಿ ಸಿಕ್ಕಾಕೊಂಡಿರುವಂಥ ಕನ್ನಡಿಗರು, ಸೊ ಅವರ ಸುರಕ್ಷತೆ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕೋ ಆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮುಖಾಂತರ ಎಕ್ಸ್ನಲ್ಲಿ ಅವರು ಪೋಸ್ಟ್ ಮಾಡ್ತಾ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.